ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಅಂತ ನೌಕರರ ಸಂಘ ಹೇಳಿದೆ. ಹೀಗಾಗಿ ಕೆಲ ಹೊತ್ತಿನಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅಧಿಕಾರಿಗಳ ತುರ್ತು ಸಭೆಯನ್ನು ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳು ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳ ಸಭೆ ನಡೆಯಲಿದ್ದು, ಸಭೆಯ ನಿರ್ಧಾರದತ್ತ ಕುತೂಹಲ ಮೂಡಿದೆ. ನೆನೆ ಪ್ರಧಾನಿ ಮೋದಿ ಕುಂದಾನಗರಿ ಬೆಳಗಾವಿ ಮಣ್ಣಲ್ಲಿ ನಿಂತು ಹೇಳಿದ ಆ ಮಾತು ಕಾಂಗ್ರೆಸ್ಸಿಗರನ್ನ ಕೊತ ಕೊತ ಅಂತ ಕುದಿಯುವಂತೆ ಮಾಡಿದೆ. ವೀರೇಂದ್ರ ಪಾಟೀಲರಿಗೆ ದ್ರೋಹ ಮಾಡಿದ್ಯಾರು ಅನ್ನೋ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಮಾರ್ಧನಿಸುವಂತೆ ಮಾಡಿದೆ. कर्नाटका के नेताओं का अपमान कांग्रेस की पुरानी संस्कृति का हिस्सा है. इतिहास गवाह है एस निजलिंगप्पा और वीरेंद्र पाटिल जी जैसे नेताओं का अपमान कैसा किया गया था हर कर्नाटक के लोग जानते हैं. ಪ್ರತಿ ಬಾರಿ ಪ್ರಧಾನಿ ಮೋದಿ ಬಂದು ಹೋದಾಗಲೂ ಕಾಂಗ್ರೆಸ್ ನಾಯಕರ ಮೇಲೆ ಒಂದಿಲ್ಲೊಂದು ಬಾಣ ಪ್ರಯೋಗ ಮಾಡುತ್ತಲೇ ಇದ್ದಾರೆ. ಆದರೆ ಈ ಬಾರಿ ಪ್ರಧಾನಿ ಮೋದಿ ಪ್ರಸ್ತಾಪಿಸಿದ ಮಾಜಿ ಸಿಎಂಗಳಾದ ಎಸ್ ನಿಜಲಿಂಗಪ್ಪ ಹಾಗೂ ವೀರೇಂದ್ರ ಪಾಟೀಲ್ ಕುರಿತ ಈ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಡೆಸಿಕೊಳ್ತಿರೋದ್ರ ಬಗ್ಗೆಯೂ ನಮೋ ಕಿಚಾಯಿಸಿದ್ದು ಕೈ ನಾಯಕರನ್ನ ಕೆರಳಿಸಿದೆ. मल्लिकार्जुन खड़गे जी का मैं बहुत सम्मान करता हूं. जब कांग्रेस का अभी अधिवेशन चल रहा था छत्तीसगढ़ में, उस कार्यक्रम में सबसे बड़ी आयु के व्यक्ति, राजनीति में सबसे सीनियर, वहां पर खड़गे जी मौजूद थे और वो उस पार्टी के अध्यक्ष थे. धूप थी, जो भी सब खड़े थे उन सबको धूप लगना बहुत स्वाभाविक था, लेकिन धूप में वो छतरी का सौभाग्य कांग्रेस के सबसे बड़ी आयु वाले, सबसे सीनियर कांग्रेस के प्रमुख खड़गे जी के नसीब नहीं हुआ. बगल में किसी और के लिए छाता लगा गया था. ಮೋದಿ ಆರೋಪಕ್ಕೆ ಕಾಂಗ್ರೆಸ್ ಕೊತ ಪ್ರಧಾನಿ ವಿರುದ್ಧ ಮುಗಿಬಿದ್ದ ಕೈ ನಾಯಕರು. ಮೋದಿ ಮಾತಿನಿಂದ ಕೆರಳಿದ ಡಿಕೆಶಿ, ಎಂಬಿ ಪಾಟೀಲ್ ಆದಿಯಾಗಿ ಬಹುತೇಕ ನಾಯಕರು ಪ್ರಧಾನಿ ವಿರುದ್ಧ ಗುಡುಗಿದ್ದಾರೆ. ಅಂದಿನ ವಾಸ್ತವ ಸ್ಥಿತಿಯೇ ಬೇರೆಯಾಗಿತ್ತು. ಈಗ ಪ್ರಧಾನಿ ಮೋದಿ ಮಾಡ್ತಾ ಇರೋ ಆರೋಪವೇ ಬೇರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇವರ ಮಾತಿಗೆ ಎಚ್ಡಿಕೆ ಕೂಡ ಧ್ವನಿಗೂಡಿಸಿದ್ದು, ಇದೆಲ್ಲ ಅನುಕಂಪ ಗಿಟ್ಟಿಸಿಕೊಳ್ಳೋ ನೆಪ ಅಂದ್ರು. ವೀರೇಂದ್ರ ಪಾಟೀಲ್ ಅನಾರೋಗ್ಯದಿಂದ ಬರ್ತಾ ಇದ್ರು, ಅವ್ರನ್ನ ರಿಪ್ಲೇಸ್ ಮಾಡುವಂತ ಪ್ರಶ್ನೆ ಬಂತು. ಯಡಿಯೂರಪ್ಪನವ್ರು ಹುಷಾರಾಗಿದ್ದಾರಲ್ಲ, ಮತ್ತೆ ಯಡಿಯೂರಪ್ಪ ತೆಗೆದು ಮತ್ತೆ ಇನ್ನೊಬ್ಬರು ಲಿಂಗಾಯತರನ್ನ ಮಾಡಿದ್ರು ಬೊಮ್ಮಾಯಿ ಅವ್ರನ್ನ. ಇವತ್ತು ನಾಳೆ ಬೆಳಗ್ಗೆ ಬೊಮ್ಮಾಯಿ ಅವ್ರನ್ನ ತೆಗೆದ್ಬಿಟ್ಟು ಅವ್ರನ್ನ ಸ್ವೇರಿಂಗ್ ಮಾಡಿದ್ರೆ ಅವ್ರ ಮಾತಿಗೆ, ಅವರ ಮೋದಿ ಅವರ ನಮನಕ್ಕೆ, ಅವರ ಆತ್ಮೀಯತೆಗೆ ಅದು ಗೌರವ ಇರ್ತದೆ. ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪನವರ ರಾಜಕಾರಣ ಅವ್ರಿಗೇನು ಗೊತ್ತಿತ್ತು? ಮೋದಿ ಸಾಹೇಬ್ರದ್ದು ಲಿಪ್ ಸಿಂಪತಿ ಅಲ್ಲಿ, ಬಿಜೆಪಿ ಅವ್ರ ಲಿಪ್ ಸಿಂಪತಿ ಏನು ಬೇಡ. ನಿಜಲಿಂಗಪ್ಪನವರನ್ನ, ವೀರೇಂದ್ರ ಪಾಟೀಲ್ ಅವರನ್ನ ನೆನೆಸ್ಕೊಂಡು ಇವತ್ತು ಅವರೇನು ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಅವರು ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಇವರು ರಾಜಕೀಯ ಬಂದೇ ಇರಲಿಲ್ಲ. ಆಮೇಲೆ ಖರ್ಗೆ ಅವ್ರ ಬಗ್ಗೆನೂ ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೇನು ಛತ್ರಿ ಹಿಡಿಲಿಲ್ಲ ಅಂತ. ಒಬ್ಬ ಪ್ರಧಾನಮಂತ್ರಿಗಳು ಯಾರಿಗೆ ಛತ್ರಿ ಹಿಡಿದ್ರು, ಯಾರಿಗೆ ಛತ್ರಿ ಹಿಡಲಿಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕ ಸಭೆ ಬಂದು ಚರ್ಚೆ ಮಾಡ್ತಾರೆ ಅಂದರೆ ಅಲ್ಲಿಗೆ ಕರ್ನಾಟಕಕ್ಕೆ ಏನು ಕೊಟ್ಟೆ ಅಂತ ಹೇಳಿಲ್ಲ. ಮೋದಿ ವಿರುದ್ಧ ಕಾಂಗ್ರೆಸ್ ಜೆಡಿಎಸ್ ಬಿಎಸ್ವೈ ಅಸ್ತ್ರ. ಮೋದಿ ಪ್ರಯೋಗಿಸಿದ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಅಸ್ತ್ರಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಬಿಎಸ್ವೈ ಅಸ್ತ್ರ ಪ್ರಯೋಗಿಸಿದ್ದಾರೆ. ಬಿಎಸ್ವೈ ಅವರನ್ನ ಕೆಳಗಿಳಿಸಿದ್ದಕ್ಕೇನು ಕಾರಣ ಮೊದಲು ತಿಳಿಸಿ ಅಂತ ಆಗ್ರಹಿಸಿದ್ರು. ಈಗ ಯಡಿಯೂರಪ್ಪನವರು ಅವಶ್ಯ ಅಂತಕ್ಕಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ಹೊಗಳಿದ್ರಲ್ವೇ ಯಡಿಯೂರಪ್ಪನವ್ರನ್ನ, ಮತ್ತು ಅಂಥವ್ರನ್ನ ಯಾತಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರಿ? ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟೊಂದು ಅನುಕಂಪ ಪ್ರೀತಿ ಇದ್ದಿದ್ರೆ ಅವ್ರನ್ನ ಅಧಿಕಾರದಿಂದ ಯಾಕೆ ತೆಗೆದುಹಾಕಿದ್ರಿ? ಈ ಚುನಾವಣೆಯಲ್ಲಿ ಒಂದು ಸಮಾಜದ ಮತ ಪಡೀಲಿಕ್ಕೋಸ್ಕರವಾಗಿ ಯಡಿಯೂರಪ್ಪನವ್ರನ್ನ ಮುಂದೆ ಬಿಟ್ಟಿದ್ದೀರಿ. ಈಗ ಯಡಿಯೂರಪ್ಪನವ್ರು ಇದ್ದಾಗೆ ಅವರು 115 ಬರಕ್ಕಾಗಲಿಲ್ಲ, 105 ಮೈನಸ್ ಯಡಿಯೂರಪ್ಪನ ಈಗ ಮೂಲಗಂಪು ಮಾಡಿ ಇವರು 130 ಬರ್ತಾರೆ. ನೀವೇ ವಿಚಾರ ಮಾಡಿ. ಕಾಂಗ್ರೆಸ್ ಜೆಡಿಎಸ್ ಆರೋಪಕ್ಕೆ ಕೂಲಾಗಿ ಪ್ರತಿಕ್ರಿಯಿಸಿರೋ ಬಿಎಸ್ವೈ, ನನಗೆ ಪಕ್ಷ ಬಹಳಷ್ಟು ಕೊಟ್ಟಿದೆ, ಅವರ ಪ್ರೀತಿ ವಿಶ್ವಾಸ ಜೀವನದಲ್ಲಿ ಎಂದೂ ಮರೆಯಲ್ಲ ಅಂದ್ರು.
ನನ್ನ ಕೈಕಾಲು ಗಟ್ಟಿ ಇರೋವರೆಗೂ ಓಡಾಟ ಮಾಡಿ ಪಕ್ಷವನ್ನು ಬಲಪಡಿಸುವಂಥದ್ದು ನನ್ನ ಕರ್ತವ್ಯ. ಯಾಕೆಂದರೆ ಪಕ್ಷ ಬಹಳಷ್ಟು ನನಗೆ ಕೊಟ್ಟಿದೆ. ಆ ಪಕ್ಷದ ಋಣವನ್ನು ತೀರಿಸುವಂಥದ್ದು ಬದುಕಿನ ಕೊನೆ ಉಸಿರುವರೆಗೂ ಮಾಡಿದ್ರು ಸಹ ಕಡಿಮೆನೆ. ಪ್ರಧಾನಿಯವರು ತುಂಬ ಆತ್ಮೀಯತೆಯಿಂದ ನಡ್ಕೊಂಡದನ್ನು ನೀವು ನೋಡಿದ್ದೀರಾ. ಅವರು ತೋರಿಸಿದಂಥ ಪ್ರೀತಿ ವಿಶ್ವಾಸ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸದಾ ಅವರಿಗೆ ನಾನು ಋಣಿಯಾಗಿರ್ತೇನೆ. ಪ್ರಧಾನಿ ಮೋದಿ ಬಂದು ಹೋದ ಬೆನ್ನಲ್ಲೇ ಕಾಂಗ್ರೆಸ್ ಜೆಡಿಎಸ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ನಮೋ ಮಾತನ್ನ ಚುನಾವಣಾ ಅಸ್ತ್ರವನ್ನಾಗಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ.